ಏನು ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ನಿಪ್ಪಾಣಿ ತಾಲೂಕು ಕಾರದ್ಗಾದಲ್ಲಿ ಅಲ್ಲಿ ಒಂದು ಕನ್ನಡಿಗರ ಮರಾಠಿ ಸಮಾವೇಶದ ಒಂದು ಕಾರ್ಯಕ್ರಮದಲ್ಲಿ ಸಚಿವರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನ್ನು ನಾಡುವಂತ ದೇವರು ಒಂದು ನಾಲ್ಗೆ ಕೊಟ್ಟೈತೆ ಅಂತ ಮನಸ್ಸು ಬಂದಂಗ ಮಾತಾಡ್ಬೇಕನ್ನುವಂತ ಒಂದ್ ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು. ಬೆಳಗಾವಿ ಗಡಿ ವಿಚಾರ ಬಂದಾಗ ನೀವೆಲ್ಲ ರಾಜಕಾರಣಿಗಳು ಒಂದಾಗ್ಬೇಕಂತ ಸಾಕಷ್ಟು ಹೋರಾಟ ಮಾಡಿ ನಿಮ್ಮ ಕೈ ಮುಗಿಸ್ಕೊಂಡು ಬಂದ್ರೆ ನೀವು ಬೆಳಗಾವಿ ಗಡಿ ವಿಚಾರ ಬಗ್ಗೆ ನೀವ್ಯಾರು ಮಾತಾಡಕ ನಿಮ್ಮಲ್ಲಿ ಶಕ್ತಿ ಇಲ್ಲ. ಮೊದಲನೇದು ಮಹಾರಾಷ್ಟ್ರಕ್ಕೆ ಸೇರುವಂತ ಬೆಳಗಾವಿ ಅಂತ ಹೇಳ್ತಾ ಇದ್ರಿ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರುವಂತ ಇದು ಮಹಾರಾಷ್ಟ್ರ ಜನತೆದಲ್ಲ. ನಿಮಗೆ ಮಹಾರಾಷ್ಟ್ರದ ಏನಾರ ಬಹಳ ಗೌರವ ಐತ್ರೆ, ಮಹಾರಾಷ್ಟ್ರ ಬಗ್ಗೆ ಅಭಿಮಾನ ಐತ್ರೆ, ನೀವು ಮಹಾರಾಷ್ಟ್ರಕ್ಕೆ ಹೋಗಿರಿ. ನಿಮಗೆ ಕರ್ನಾಟಕದಲ್ಲಿ ಇದ್ದು ಸಾಕಷ್ಟು ಆಸ್ತಿ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಕರ್ನಾಟಕದಲ್ಲಿ ಬೆಳೆದಂತ, ಕರ್ನಾಟಕದಲ್ಲಿ ನೀರು ಕುಡಿದು, ಕರ್ನಾಟಕದ ಅನ್ನ ತಿಂದು, ಕನ್ನಡಿಗರ ಓಟು ತಗೊಂಡು ನೀವು ಮತ್ತು ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತೀರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಒಂದ್ ಸ್ವಲ್ಪ ಏನಾರು ಇದೆ ನಿಮಗೆ? ಅಷ್ಟು ಗೊತ್ತಾಗೋದಿಲ್ಲ. ಒಂದು ಸಚಿವರಾಗಿದ್ರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ರಿ, ಉಡುಪಿ ಜಿಲ್ಲಾದ ಉಸ್ತುವಾರಿ ಆಗಿದ್ರಿ, ಏನು ಮಾತಾಡಬೇಕು ಕರ್ನಾಟಕದಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಕರ್ನಾಟಕಕ್ಕೆ ಬೆಂಕಿ ಹಚ್ಚು ಕೆಲಸವನ್ನು ಮತ್ತು ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾ ಇದ್ದೀರಲ್ಲ, ಯಾಕೆ ನಿಮಗಿಂತದೆಲ್ಲ ಬೇಕು? ಕನ್ನಡಿಗರು ಶಾಂತ ರೀತಿಯಿಂದ ಇದ್ದಾರನು ಬೆಂಕಿ ಹಚ್ಚು ಕೆಲಸವನ್ನು ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲಸ ಮಾಡ್ತೀರಿ. ನೀವು ಸಾಕಷ್ಟು ಅವಾಗೂ ಮಾಡಿದ್ವಿ, ನಿಮ್ಮನ್ನು ಬೆಳಗಾವಿಯಲ್ಲಿ ಗಡಿಪಾರು ಮಾಡ್ಬೇಕನ್ನುವಂತ ಈ ಕರ್ನಾಟಕ. ಈ ವಾಹಿನಿಯಿಂದ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.